ಇಲ್ಲ, ದೇಹ ತುಂಬಾ ಹಗುರವಾಗಿರುತ್ತೆ, ಫ್ರೀ ಆಗಿರುತ್ತೆ, ಮತ್ತೆ ಟೆನ್ಷನ್ ಇರಲ್ಲ. ಆಮೇಲೆ ಆ ಏನಂತಂದ್ರೆ ನಿರಾಹಾರ ಮಾಡೋದ್ರಿಂದ ಮಾಮೂಲಿ ಊಟ ಮಾಡ್ಕೊಂಡು ಧ್ಯಾನ ಮಾಡ್ಬೇಕಾದ್ರೆ ಏನ್ ಮಾಮೂಲಿ ಇರುತ್ತೆ. ನಿರಾಹಾರದಿಂದ ಧ್ಯಾನ ಮಾಡಿದ್ರೆ ಆ ದೇವರನ್ನ ಒಂದು ಹತ್ರದಿಂದ ನೋಡಿದಷ್ಟು ಫ್ರೀ ಆಗಿರುತ್ತೆ. ಸೊ ಈ ತರದ್ದು ಒಂದು ಬೆನಿಫಿಟ್. ಮತ್ತ್ ಇನ್ನೊಂದೇನಂದ್ರೆ ಇವಾಗ ನನಗೆ ಒಂದು 12 ದಿವಸ ವರ್ಕ್ ಬಂತು. ಹಂಗಾಗಿ ಸರಿಯಾಗಿ ನಾನು ಧ್ಯಾನ ಮಾಡಕ್ಕಾಗಿಲ್ಲ. ಬಟ್ ಕೇಳಿಸ್ಕೊತಾ ಇದ್ದೆ. ಸರಿಯಾಗಿ ಇದ್ ಮಾಡಕ್ಕಾಗಿಲ್ಲ. ನೀವು ಕ್ಲಾಸ್ ತಗೊಳ್ಳೋ ಟೈಮಲ್ಲಿ ಕೆಲ್ಸ ಇರೋದು ರಾತ್ರಿ 10 ಗಂಟೆ ತನಕ ಕೆಲ್ಸ ಇರ್ತಾ ಇತ್ತು. ಹಾಗಾಗಿ ಸರಿಯಾಗಿ ಮಾಡಕ್ಕಾಗಿಲ್ಲ. ಅದು ಬಿಟ್ರೆ ತುಂಬಾ ಚೆನ್ನಾಗಿದೆ. ಬಾಡಿನಲ್ಲಿ ವೆಯ್ಟು ತುಂಬಾ ಕಮ್ಮಿ ಆಗಿದೆ. ಎಷ್ಟು ಕಡಿಮೆ ಆಗಿದೆ ಅಂತಂದ್ರೆ, ದೇಹದಲ್ಲಿ ಮೂಳೆ ಮೇಲೆ ಚರ್ಮಗಳಿದೆ ಅಷ್ಟೇ. ಅಷ್ಟು ಕಡಿಮೆ ಆಗಿದ್ದೀನಿ. ಎಲ್ರೂ ಬೈತಾರೆ, "ಯಾಕಿಷ್ಟು ಸಣ್ಣ ಆಗ್ತಿದ್ಯಾ? ಊಟ ಮಾಡಲ್ವಾ?" ಅಂತ. ಅವ್ರಿಗೆ ಗೊತ್ತಿಲ್ಲ ನಾನು ಈ ತರ ಎಲ್ಲ ಮಾಡ್ತೀನಿ ಅಂತ. ಅದನ್ನೆಲ್ಲ ಹೇಳೋಕ್ ಹೋದ್ರೆ ಅವ್ರು ನಂಬೋದೂ ಇಲ್ಲ. ಕೆಲವ್ರಿಗೆ ಹೇಳ್ದೆ, "ಈ ತರ ಮಾಡಿ ನೀವು ಸಣ್ಣ ಆಗ್ತೀವಿ, ಆರೋಗ್ಯದಲ್ಲಿ ಚೆನ್ನಾಗಿರುತ್ತೆ" ಅಂತ. ಆದ್ರೆ ಯಾರು ಅದನ್ನ ಸರಿಯಾಗಿ ಕೇಳಿಸ್ಕೊಳಲ್ಲ. ಆಮೇಲೆ ನನ್ಗೆ ಇನ್ನೊಂದೇನಂತಂದ್ರೆ ಎಲ್ಲವೂ ಚೆನ್ನಾಗಿದೆ. ಆ ಆದ್ರೆ ಶುಗರು ಕಡಿಮೆ ಆಗ್ಲಿಲ್ಲ. ಶುಗರು ಜಾಸ್ತಿ ಇದೆ. ಆ ಶುಗರಿಂದ ಏನಾದ್ರು ಒಂಥರ ನೋವು ಬಾಡಿ. ಅದ್ರ ಶುಗರಿಂದ ಇರ್ಬೇಕು ಅನ್ಕೋತೀನಿ. ಬಟ್ ಅದೊಂದು ಬಿಟ್ರೆ ಮಿಕ್ಕಿದ್ದೆಲ್ಲವೂ ಚೆನ್ನಾಗಿದೆ. ಗುರೂಜಿ. ಮತ್ತೆ ಇನ್ನೊಂದೇನ್ ಅನ್ನಿಸ್ತಾ ಇದೆ ಅಂದ್ರೆ, ನನ್ಗಿದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಏನಕ್ಕೆ ಅಂದ್ರೆ ಒಂದು 12 ದಿವಸ ಕೆಲ್ಸ ಇದ್ದದ್ರಿಂದ ಸರಿಯಾಗಿ ಧ್ಯಾನ ಮಾಡಕ್ಕಾಗಿಲ್ಲಲ್ಲ. ಮತ್ತೆ ಎಲ್1 ಅನ್ನ ಮತ್ತೆ ಇನ್ನೊಂದ್ಸಲ ಮಾಡ್ಬೇಕಾ? ಅಥವಾ ಮುಂದಕ್ಕೆ ಹೋಗ್ಬೋದಾ ಅನ್ನೋದು ಅನ್ನಿಸ್ತಾ ಇದೆ. ఎనీ ఎగ్జిస్టింగ్ ప్రాబ్లమ్ లైక్ షుగర్ ఆర్ థైరాయిడ్ వాటిల్లో ఏమన్నా మార్పు వచ్చిందా? ಥೈರಾಯ್ಡ್‌ಲಿ ಏನು ಮಾರ್ಪಿಚ್ಚಿಲ್ಲ. ಶುಗರಲ್ಲಿ ಏನು ಇದಾಗಿಲ್ಲ. ಥೈರಾಯ್ಡ್ ಇಲ್ಲ. ಆದ್ರೆ ಸ್ಕಿನ್ ಪ್ರಾಬ್ಲಮ್ ಇತ್ತು. ಅದು ಒಂದು 40% ವಾಸಿಯಾಗಿದೆ. ಸ್ಕಿನ್ ಪ್ರಾಬ್ಲಮು 40% ಕ್ಲಿಯರ್ ಆಗಿದೆ. ಅದು ಹಿಚಿಂಗ್ ಇತ್ತು ಸ್ಕಿನ್. ಅದು ಕಮ್ಮಿ ಆಗಿದೆ. ಆದ್ರೆ ಥೈರಾಯ್ಡ್ ಏನಿಲ್ಲ. ಶುಗರ್ ಇದೆ ಬಟ್ ವಾಸಿಯಾಗಿಲ್ಲ ಶುಗರು. ಅದೇನಕ್ಕೆ ಅಂದ್ರೆ ನಾವು ಆ ಜ್ಯೂಸ್ ಎಲ್ಲ ತಗೋತೀನಲ್ಲ, ಆ ಸ್ವೀಟ್‌ಗೆ ಏನಾದ್ರೂ ಶುಗರು ಜಾಸ್ತಿ ಆಗ್ತದಾ ಅಂತ ಗೊತ್ತಾಗ್ತಿಲ್ಲ. ಕೇಳಿಸ್ತಾ ಇಲ್ಲ. ಸ್ಲೀಪಿಂಗ್ ಪ್ಯಾಟರ್ನ್ ಸ್ಲೀಪಿಂಗ್ ತುಂಬಾ ಚೆನ್ನಾಗಿದೆ. ಮೊದ್ಲಿಂದನೂ ಸ್ಲೀಪಿಂಗು 24 ಅವರ್ಸ್ ಸ್ಲೀಪಿಂಗ್ ಬರ್ತದೆ. ಏನ್ ಪ್ರಾಬ್ಲಮ್ ಇಲ್ಲ. ಅದೆಲ್ಲ ಚೆನ್ನಾಗಿದೆ. ಅದೇ. ನಾನು ಹೈದರಾಬಾದ್‌ಲು ಪಿರಮಿಡ್ ಧ್ಯಾನಕ್ಕೆ ಬಂದಿದ್ದೆಲ್ಲ ಅಲ್ಲಿ ಪರಿಚಯ ಆಗಿದ್ದು ನಿಮ್ದು. ಹಾ, ಹಾ. ಕಡ್ತಾಳಲ್ಲಿ. ಹಾ, ಹೌದು. ರೈಟ್ ಸರ್. weight loss and finally what was the difference in weight? ವೆಯ್ಟ್ ಲಾಸ್ ಅಂತಂದ್ರೆ ಫುಲ್ಲು ಸಣ್ಣ ಆಗಿದ್ದೀನಿ. ಒಂದು 68 ಇತ್ತು. ಇವಾಗ ತೂಕ ಹಾಕಿಲ್ಲ, ಅರೌಂಡ್ ಒಂದು 60 ತನಕ ಬಂದಿದ್ದೀನಿ. ವೆಯ್ಟ್ ತುಂಬಾ ಲಾಸ್ ಆಗಿದೆ. ಬಟ್ ಎಲ್ಲ ದಪ್ಪ ವೆಯ್ಟ್ ಗೇನ್ ಆಗ್ಬೇಕು ಅನ್ನಿಸ್ತಾ ಇದೆ ಇವಾಗ.